ಪುಣ್ಯ ಮತ್ತು ಪಾಪಗಳ ನಿರೂಪಣೆ. ಶುಭ ಅಶುಭ ಭಾವ ಜುತ್ತ ಪುಣ್ಯಂ ಪಾವಂ ಹವಂತಿ ಖಲು ಜೀವ ಸಾಧಂ ಸುಹಾವನಾಣಂ ಬೋಧಂ ಪುಣ್ಯಂ ಫಲಾಣಿ ಪಾವಂ ಚ. ಪುಣ್ಯ ಮತ್ತು ಪಾಪಗಳು ವ್ಯಾಖ್ಯಾನ ಮಾಡ್ತಾರೆ. ಎದುರಿಗೆ ವ್ಯಾಖ್ಯಾನ ಮಾಡಬೇಕು? ಪಾಪದ ವ್ಯಾಖ್ಯಾನ, ಪುಣ್ಯದ ವ್ಯಾಖ್ಯಾನ. ಅಂದ್ರೆ ಯಾರಿಗೆ ಪುಣ್ಯ ಪಾಪದ ಯಾಕೆ ವ್ಯಾಖ್ಯಾನ ಮಾಡಬೇಕು? ಜೀವ ಕರ್ಮ ಕಟ್ಕೊತೈತಿ. ಏನು ಮಾಡ್ತೈತಿ? ಜೀವನ ಪಾಪ ಕಟ್ಕೊತೈತಿ, ಜೀವನ ಪುಣ್ಯ ಕಟ್ಕೊತೈತಿ. ಅದಕ್ಕಾಗಿ ಇದರದ್ದು ವ್ಯಾಖ್ಯಾನ ಮಾಡ್ತಾರೆ. ಶುಭ ಮತ್ತು ಅಶುಭ. ಶುಭ ಅಂದ್ರೇನು? ಶುಭ ಭಾವ. ಅಶುಭ ಅಂದ್ರೇನು? ಅಶುಭ ಭಾವ. ಇವೆರಡು ಏನದು ಅಂದ್ರೆ ಪುಣ್ಯ ರೂಪದಿಂದನೂ ಪಾಪ ರೂಪ ಆಗ್ತೈತಿ, ಪಾಪ ರೂಪನೂ ಪುಣ್ಯ ರೂಪನ ಆಗ್ತೈತಿ. ಆಗಕ್ಕೆ ಬೇಕು. ಯಾಕಂದ್ರೆ ವೇದನೆ ಕರ್ಮ ಐತಿಲ್ಲ, ಪುಣ್ಯ ರೂಪನ ಐತಿ, ಪಾಪ ರೂಪನ ಐತಿ. ಅಸಾತ ವೇದನೆ, ಸಾತಾ ವೇದನೆ. ಮತ್ತು ಹುಚ್ಚು ಗೋತ್ರ ಐತಿಲ್ಲ, ಅದು ಪಾಪನೇ ಐತಿ, ಪುಣ್ಯನೇ ಐತಿ. ಅದನ್ನಿಲ್ಲ. ಈ ರೀತಿಯಾಗಿ ಅಂತರಾಯ ಕರ್ಮನು ಅದು ಪಾಪ ರೂಪ ಐತಿ, ಅಂತರಾಯ ಕರ್ಮ ಪೂರ ಪಾಪ ರೂಪ, ಪುಣ್ಯ ರೂಪ ಇರೋದು. ಅದನ್ನಿಲ್ಲ. ಇಲ್ಲಿ ಅಶುಭ ನಾಮಕರ್ಮ ಇಲ್ಲಿ ಹೇಳ್ತಾರೆ. ಶುಭ ಅಶುಭ ಭಾವದಿಂದ ಕೂಡಿದ ಜೀವಗಳು ನಿಶ್ಚಯದಿಂದ ಪುಣ್ಯ ರೂಪ, ಪಾಪ ರೂಪಗಳಾಗಿದ್ದು ಶಾತಾವೇದನೆ, ಶುಭ ಆಯು, ಶುಭ ನಾಮಕರ್ಮ, ಉಚ್ಚ ಗೋತ್ರ ಇವು ಪುಣ್ಯ ರೂಪವಾಗಿವೆ. ಅಶಾತ ವೇದನೆ, ಅಶುಭ ನಾಮಕರ್ಮ, ಅಶುಭ ಆಯು, ನೀಚ ಗೋತ್ರ. ಆಯುನು ಕೂಡ ಅಶುಭನೈತಿ, ಆಯುನು ಕೂಡ ಶುಭ ಐತಿ. ಅದನ್ನಿಲ್ಲ. ಇವು ಪಾಪ ರೂಪನೇ ಐತಿ, ಪುಣ್ಯ ರೂಪನೇ ಐತಿ, ಸುಖ ರೂಪನೇ ಐತಿ, ದುಃಖ ರೂಪನೇ ಐತಿ, ಸ್ವರ್ಗನೇ ಐತಿ, ನರಕನೇ ಐತಿ. ಇವು ಎರಡೂ ಬೇಡ ಅಂದ್ರೆ ಮೋಕ್ಷ. ಯಾರಿಗೈತಿ ಮೋಕ್ಷ? ಭವ್ಯ ಜೀವಗಳಿಗೆ. ಹಾಗಾದ್ರೆ ಪಕ್ಕ ಭವ್ಯ ಜೀವಗಳ ನೀವು ಅದಲ್ಲ. ಒಳ್ಳೇದಾಗ್ತದೆ. ನಿಮ್ಮೂರ ಚಾತುರ್ಮಾಸೆ ಭವ್ಯ ಜೀವ ಕೊಟ್ಟಾಗಿದ್ರೆ ನಾನು ಭವ್ಯ ಜೊತೆ ಒಳಗೆ ಮೋಕ್ಷಕ್ಕೆ ಹೋಗ್ಬಿಡ್ತೇನೆ. ಅದನ್ನಿಲ್ಲ. ಇಲ್ಲಿ ಪುಣ್ಯ ಪಾಪ ಎಂತ ಕರ್ಮ ಇರ್ತಾವ. ಇಲ್ಲಿ ಅಶುಭ 4 ಇರ್ತಾವೆ, ಶುಭನು 4 ಇರ್ತಾವೆ. 4 ಘಾತಿ ಕರ್ಮ, 4 ಅಘಾತಿ ಕರ್ಮ. ಶುಭ ಆತ್ಮದ ಜ್ಞಾನದ ಘಾತ ಮಾಡೋದಕ್ಕೆ ಘಾತಿ ಕರ್ಮ, ಆತ್ಮದ ಇನ್ನು ಉಳಿದ ಕರ್ಮಗಳು ಘಾತ ಮಾಡೋದಿಲ್ಲ, ಅವು ಪುಣ್ಯ ಕರ್ಮಗಳು. ಅದಲ್ಲ. ಶಾತಾವೇದನೆಯಿಂದ ಏನು ಸಿಗ್ತೈತೆ ನಿಮಗೆಲ್ಲರಿಗೂ? ಪುಣ್ಯ ಸಿಗ್ತೈತೆ, ಪಾಪ ಸಿಗ್ತೈತೆ? ಪುಣ್ಯ ಸುಖ ಸಿಗುತ್ತದೆ. ಶುಭ ಆಯುದಿಂದ ಶುಭ ಆಯು ಸಿಗ್ತದೆ, ಶುಭ ನಾಮದಿಂದ ನಾಮಕರ್ಮ ಸಿಗ್ತದೆ, ಉಚ್ಚ ಗೋತ್ರದಿಂದ ಉಚ್ಚ ಕುಲ ಸಿಗ್ತದೆ. ಅದು 4 ಗತಿ ಅದಾವ. ಎಷ್ಟು ಗತಿ? 4 ಗತಿಯೊಳಗೆ ಶ್ರೇಷ್ಠವಾದಂಥ ಗತಿ, ಶ್ರೇಷ್ಠವಾದಂಥ ಗತಿ ಎದಿ ತಟ್ಟಿ ಹೇಳಬೇಕು, ಮನುಷ್ಯ ಗತಿ. ಯಾವ ಗತಿ? ಮನುಷ್ಯ ಗತಿ. ಮನುಷ್ಯ ಗತಿ ಅಂದರೆ ನಾವು ಕೂಡ ಪುಣ್ಯನೂ ತಿಳ್ಕೊಳ್ಬೋದು, ಪಾಪನೂ ತಿಳ್ಕೊಳ್ಬೋದು. ನಿಮಗೆ ಪುಣ್ಯ ಬೇಕು, ಪಾಪ ಬೇಕಾ? ಪುಣ್ಯ ಬೇಕಾ? ಎರಡು ಬೇಕಾ? ಎರಡೂ ಬೇಕಂತಂದ್ರೆ ಮತ್ತೆ ಅದು ಗಡಬಡೆ. ಎರಡೂ ಬೇಡ. ಆದರೆ ಈ ಸದ್ಯ ನಮಗೆ ಪಾಪ ಬೇಡ. ಈ ಸದ್ಯ ಪ್ರಶಸ್ತ ಪುಣ್ಯ ಬೇಕು. ಪಾಪವನ್ನು ನಾವು ಏನು ಮಾಡಬೇಕು? ಬಿಡಬೇಕು. ನೋಡಿ, ಪಾಪ ಮಾಡ್ಬೇಕಂದ್ರೆ ಆ ತಾನಾಗೆ ಪಾಪ ಕಟ್ಕೊಂತೈತಿ. ಮಾಡ್ಬೇಕಂತ ಏನಿಲ್ಲ, ಅದಕ್ಕೆ ಪಾಪ ಮಾಡ್ಬೇಕಂತೇನಿಲ್ಲ, ತಾನಾಗೆ ಬಂದು ಮಾಡ್ಕೊತೈತಿ. ಪುಣ್ಯನ ಮಾಡಬೇಕಾಗ್ತೈತಿ. ನೋಡು ಎಷ್ಟು ವ್ಯತ್ಯಾಸ ಇದೆ ನೋಡು. ಪುರುಷಾರ್ಥ ಮಾಡಿ ನಾವು ಪುಣ್ಯ ಗಳಿಸ್ತೇವೆ. ಪುರುಷಾರ್ಥ ಇಲ್ದೇನ ಯಾವ ಚಲೋ? ಯಾವ ಚಲೋ? ನೋಡಿ ಎಷ್ಟು ವಿಚಾರ ಇದೆ ನೋಡಿ. ತಿರಿಯಂಚ ಗತಿ ಬಂದಾಗ್ತೈತಿ. ಇವೆಲ್ಲ ಬಂದಾಗಬೇಕಾದ್ರೆ ನಾವು ಪುರುಷಾರ್ಥ ಮಾಡಬೇಕು. ನಾವು ಪುರುಷಾರ್ಥ ಮಾಡಿಲ್ಲ ಅಂದ್ರೆ ನರಕಾಯಿನೂ ಬಂದಾಗ್ತೈತಿ, ತಿರಿಯಂಚಾಯಿನೂ ಬಂದಾಗ್ತೈತಿ, ಭೂತ ಪಿಶಾಚ ಆಯುನೂ ಬಂದಾಗ್ತೈತಿ. ಅದಕ್ಕೆ ಆಯುನು ಕೂಡ ಶುಭ ಇದೆ, ಆಯುನು ಕೂಡ ಶುಭ ಇದೆ, ಆಯುನು ಕೂಡ ಅಶುಭ ಇದೆ. ಪಾಪ ಇವೆರಡೂ ಕೂಡ ಪಾಪದ ಆಟ. ಅದಕ್ಕೆ ಪಾಪದಿಂದ ಮುಕ್ತ ಆಗಕ್ಕಾಗೋದಿಲ್ಲ. ಎದರಿಂದ ಮುಕ್ತ ಆಗಬೇಕು? ಪಾಪದಿಂದ ಮುಕ್ತ ಆಗಕ್ಕಾಗತ್ತೇನೆ? ಆಗೋದಿಲ್ಲ. ಉದಾಹರಣೆ ತಿಳಿ, ಒಂದು ಗಟ್ರ ಐತಿ. ಗಟ್ರ ನೋಡಿದ್ದೀನಿ. ಚರಂಡಿ ಕರಂಡಿ ಅಲ್ಲ, ಅವತ್ತು ಚರಂಡಿ. ಕರಂಡಿ ಬೇರೆ, ಚರಂಡಿ ಬೇರೆ. ನಿಮ್ಮ ಹುಬ್ಬಳ್ಳಿ ಕಡೆ ಕರಂಡಿ ಮಾಡ್ತೀನಿ. ಆ ಕರಂಡಿ ಒಳಗೆ ಏನು ಮಾಡ್ತಾರೆ? ಎಲ್ಲ ಮ್ಯಾಂಕಾಯವನ್ನೆಲ್ಲ ಹೆಚ್ಚಾಕ್ತಾರೆ. ಹೆಚ್ಚಾಕಿ ಏನು ಮಾಡ್ತಾರೆ? ಬಿಸಿಲಾಗ ಕಾಸಿಡ್ತಾರೆ. ಅದು ಕಾಸಿಡ್ತಾರೆ. ಅದು ಕಾಂತಂದ್ರೆ 8 ದಿನ ಆಯ್ತಾರೆ, ಅದು ತಿನ್ನಕ್ಕೆ ಶುರು ಮಾಡ್ತಾರೆ. ಅದ್ರೊಳಗೆಲ್ಲ ತರಿಸಿ ಉಪ್ಪೆಲ್ಲ ಹೇಳ್ತಾರೆ. ಏನಾಗಿರ್ತಾವೆ? ಕರಂಡಿ ಅಂದ್ರೆ ಬೇರೆ, ಅದು ಕರಂಡಿನ ಹೋಗಿ ಚರಂಡಿ ಆಗಿರ್ತೈತೆ. ಅದನ್ನಿಲ್ಲ, ಅದು ಕರಂಡಿನ ಚರಂಡಿ ಅದ.
ಅಲ್ಲಿ ಇಟ್ಟು ಕೊಳಸಿ ತಿನ್ನೋರು ಅದರೊಳಗೆ ಏನು ಬೇಕಾದ್ರೆ ಹಾಕಿರ್ತಾರೆ. ಅದೆಲ್ಲ ಕರಂಡಿ ಹೋಗಿ ಏನಾಗಿರ್ತೈತಿ, ಚರಂಡಿ ಆಗಿರ್ತೈತಿ. ನಮ್ಮ ಧರ್ಮದೊಳಗೆ ಕರಂಡಿ ತಿನ್ನಲಿಲ್ಲ, ಸರಿ ತಿನ್ನಿಲ್ಲ. ನಾನೇನು ಹೇಳ್ತೀನಿ, ಚರಂಡಿ ಒಳಗೆ ಅದ್ರೊಳಗೆ ಭಾಳಷ್ಟು ಜೀವಗಳು ಉತ್ಪನ್ನ ಆಗಿರ್ತಾವೆ. ಅದ್ರೊಳಗೆ ದೊಡ್ಡ ಹುಳ ಉತ್ಪನ್ನ ಆಗಿರ್ತಾವೆ. ಅವನ್ನೆಲ್ಲ ನಾವು ನೀರೊಳಗೆ ಆಟ ಆಡಕತ್ತಿರ್ತಾವೆ. ಯಾರು ಮಕ್ಕಳು ಸಪ್ಲೈ ಕೇಳ್ತಾರೆ, ಅವು ಏನು ಮಾಡ್ತಾವೆ, ನೀರಾಗ ಹೋಗ್ತಾವೆ. ಯಾರು ಕಲ್ಲು ಹೋಗಿದ್ರೆ ಏನು ಮಾಡ್ತಾವೆ, ಅವು ನೋಡ್ರಿ ಗತಿ ಮತ್ತು ಆಗಿ ಹಾಡ್ತಾರೆ. ನಿಮ್ಗೆ ಗತಿ ಹೋಗ್ಬೇಕಂದ್ರೆ ಬ್ಯಾಡ ಆಗತ್ತೆ. ಅಲ್ಲಿ ಹೋಗಿದ್ದಾಗ ಸಾಯಬಾರ್ದು ಅನ್ನೋದು ಇರ್ತೈತಿ. ಸಾಯಬಾರ್ದು ಅನ್ನೋದು ಶುಭ, ಗತಿಗೆ ಹೋಗೋದು ಅಶುಭ. ಏನಾದ್ರು ಕೇಳ್ರಿ, ತಿರಿಯಚ್ಚ ಗತಿ ನರಕಾಯಿ ಕಟ್ಕೊಂತೇವಲ್ಲ, ಇದೇನೈತೆ ಅಂದ್ರೆ ಗತಿ ಏನೈತನಿಲ್ಲ ಅದು ಅಶುಭ ಐತಿ. ಅದರಿಲ್ಲ ಅಲ್ಲಿ ಹೋಗಿ ನಾ ಇರ್ಬೇಕನ್ನೋದು ಏನೈತಿಲ್ಲ ಶುಭ ಐತಿ. ಆಯು ನಾ ಸಾಯ್ಬಾರ್ದು. ಆ ಹುಳ ಬಂದ ಕಲ್ತ್ಕೊಂಡು ಹೊಡೆದ್ರೆ ಆ ಗಟ್ಟರದವೇ ಆ ಲೆಟ್ರಿನೊಳಗೆ ಬಿಡುತ್ತೈತೆ. ಇನ್ನೂ ನಾ ಏನು ಇಚ್ಛಾ ನನ್ನ ಭಾವನೆ ಇರಬೇಕು, ನಾ ಸಾಯ್ಬಾರ್ದು. ಇದು ಒಳ್ಳೇದ ಕೆಟ್ಟದ್ದು, ಅದು ಒಳ್ಳೆಯದು, ಅದು ಶುಭ. ಗತಿ ಬಂದ್ ಮಾಡ್ಕೊಳ್ಳೋದು ಅಶುಭ. ಅರ್ಥ ನಿಮಗೆ? ತಿರಿಯಚ್ಚು ಗತಿ ಶುಭ ಐತೆ, ಅಶುಭ ಐತೆ. ತಿರಿಯಚ್ಚು ಗತಿ ಅಶುಭ ಐತಿ ಮತ್ತು ಆಯು ಶುಭ ಐತಿ. ಹಿಂಗೆ ತಿಳ್ಕೊಳ್ಬೇಕು. ಅದರಾಗ ಭಾಳ ಸೂಕ್ಷ್ಮತೆ ಆಗಿಲ್ಲ. ನಮಗೆ ಸಮಯ ಇರೋದಕ್ಕೆ ಸುಮ್ಮನೆ ಗಾಡಿ ಮುಂದೆ ಓಡ್ತೈತೆ ತಿಳಿತಲ್ಲ. ಏನು ತಿಳಿರುತ್ತೆ, ಶುಭ ಅಶುಭ ಏನ. ಉಚ್ಚ ಗೋತ್ರ ನೀಚ ಗೋತ್ರ ಅಶುಭ, ಉಚ್ಚ ಗೋತ್ರ ಶುಭ, ಪಾಪ ಇವೆಲ್ಲ ಈ ರೀತಿಯಾಗಿ ಇದನ್ನು ತಿಳ್ಕೊಳ್ಬೇಕು. ಮನೋವಚನ ಕಾಯಿಗಳ ಶುಭ ಯೋಗದಿಂದ ಶುಭ ಕರ್ಮವೇ ಪುಣ್ಯದಲ್ಲಿ ಎರಡು ಭೇದ. ಭಾವಪುಣ್ಯ, ದ್ರವ್ಯ ಪುಣ್ಯ. ಭಾವಪುಣ್ಯ ಅಂದ್ರೆ ಶುಭ ಭಾವನೆ. ನೀವೆಲ್ಲರೂ ಪಾಪ ಭಾವಪುಣ್ಯ ಮಾಡ್ತಿರ್ತೀರಿ. ಈಗೆಲ್ಲ ದಶಲಕ್ಷ ಪೂಜೆ ಮಾಡೋದು, ಇದೆಲ್ಲ ಭಾವಪುಣ್ಯ. ದ್ರವ್ಯ ಪುಣ್ಯ ಅಂದ್ರೆ ದ್ರವ್ಯದಿಂದ ಪೂಜೆ ಮಾಡೋದು. ಪ್ರಶಸ್ತ ಕರ್ಮದ ಪ್ರಕೃತಿ ಬಂದ್ ಆಗ್ತೈತಿ. ಇದರೊಳಗೆ ಶುಭ ಕರ್ಮಗಳು ಬಂದ್ ಆಗ್ತೈತಿ. ದ್ರವ್ಯ ಪುಣ್ಯ ಅಂತ ಹೇಳಿ ತಿಳಿಸ್ತಾರೆ. ಇನ್ನು ಪಾಪ ಅಶುಭ ಮನೋವಚನ ಕಾಯಿ. ಇದನ್ನು 6ನೇ ಅಧ್ಯಾಯದ ಭಾಳ ಚಂದ ಬರ್ತದೆ ತತ್ವಸೂತ್ರದೊಳಗೆ. ಇದಕ್ಕೆ ಸಮಯ ಕೊಟ್ಟಲ್ಲಿ ಭಾಳ ಚೆನ್ನಾಗೈತಿ ಇದು. ಇದನ್ನ ಭಾವ ಪಾಪ, ದ್ರವ್ಯ ಪಾಪ ಎಷ್ಟು ಪ್ರಕಾರದವು? 2 ಅದಾವು. ಅಶುಭ ಭಾವನೆಗಳನ್ನು ಧಾರಣೆ ಮಾಡೋದು. ಅಶುಭ ಭಾವನೆ ಅಂದ್ರೆ ಅವ್ರದಿಂದ ಮಾಡೋದು, ಇವ್ರಿಗೆ ಬೈಯೋದು, ಅವ್ರಿಗೆ ಕಳು ಮಾಡೋದು, ಇವ್ರಿಗೆ ಎತ್ಕೊಂಡ್ಬಾರೋದು, ಇವ್ರಿಗೆ ಸುಳ್ಳು ಹೇಳೋದು, ಅವ್ರಿಗೆ ಮೋಸ ಮಾಡೋದು, ಇವ್ರಿಗೆ ಕೆಟ್ಟ ಮಾಡೋದು, ಅವ್ರಿಗೆ ನೋವು ಮಾಡೋದು. ಈ ರೀತಿ ಮಾಡೋದಕ್ಕೆ ಏನಂತಾರೋ ಅಶುಭ ಭಾವ. ಹೌದಿಲ್ಲ? ಅಶುಭ. ಯಾವ್ದಾರು ಮೊಬೈಲ್ ಕಳು ಮಾಡೋದು, ಯಾವ್ದಾರು ವಸ್ತು ಹೊತ್ಕೊಂಡು ಹೋಗೋದು, ಹೀಗೆಲ್ಲ ಮಾಡೋ ಒಂದಕ್ಕೆ 100 ಸುಳ್ಳು ಹೇಳೋದು, ಇವೆಲ್ಲ ಏನಿದೆ ಇವು ಅಶುಭ ಭಾವ, ಅಶುಭ ಪಾಪ. ಅದು ಆ ಭಾವ ಪಾಪ ಅಂತ ಹೇಳ್ತಾರೆ. ದ್ರವ್ಯ ಪಾಪ ಇನ್ನೂ ಮಾಡಿಕೊಳ್ಳೋದು ಎಲ್ಲ ಎಷ್ಟೋ ಕರ್ಮಗಳನ್ನು ಕಟ್ಕೊಳ್ಳೋದು. ಅಪ್ರಶಸ್ತ ಕರ್ಮ ಅಂತ ಹೇಳ್ತಾರೆ. ಅಪ್ರಶಸ್ತ ಪ್ರಕೃತಿಗಳು ಇವೆಲ್ಲ ದ್ರವ್ಯ ಪಾಪ ಅಂತ ಹೇಳ್ತಾರೆ. ಏನಂತಾರೆ? ಇನ್ನು ಜ್ಞಾನಾವರಣದ 8 ಕರ್ಮಗಳಲ್ಲಿ ಘಾತಿ ಕರ್ಮ, ಅಘಾತಿ ಕರ್ಮ. ಆತ್ಮನಲ್ಲಿ ನೆಲೆಸಿರುವ ಗುಣಗಳನ್ನು ಘಾತಿಸುವುದು ಅದು ಘಾತಿ ಕರ್ಮ. ಅಘಾತಿ ಕರ್ಮ ಆತ್ಮನಲ್ಲಿ ಇರುವ ಗುಣಗಳನ್ನು ನಾಶಪಡಿಸುವುದಿಲ್ಲ, ನಾಶ ಮಾಡುವುದಿಲ್ಲ. ಅದಕ್ಕೆ ಏನಂತಾರೋ ಅಘಾತಿ ಕರ್ಮ. ಈ ರೀತಿಯಾಗಿ ಪುಣ್ಯವನ್ನು ಬಿಡುವುದು. ಅದು ಒಂದಿನ ಪುಣ್ಯನ ಬಿಡಬೇಕು, ಪಾಪನ ಬಿಡಬೇಕು, ಎರಡೂ ತ್ಯಾಗ ಮಾಡಬೇಕು. ಉಚ್ಚ ಗೋತ್ರನ ಬಿಡಬೇಕು, ನೀಚ ಗೋತ್ರನ ಬಿಡಬೇಕು, ಜೈ ಧರ್ಮನು ಬಿಡಬೇಕು. ಎಲ್ಲ ನಾಶ ಮಾಡಿ ಮೋಕ್ಷ ಮಾರ್ಗದಲ್ಲಿ ಪರಂಪರೆಯಿಂದ ಮೋಕ್ಷಕ್ಕೆ ಹೋಗಬೇಕು. ಪುಣ್ಯ ಪಾಪ ಕರ್ಮದಂತೆ ಸಂಸಾರಕ್ಕೆ ಸಿಕ್ಕೊಂಡ್ಬಿಟ್ಟೆವು. ಏನು ಸಿಕ್ಕೊಂಡೇವಿ? ಸಿಕ್ಕೊಂಡ್ಬಿಟ್ಟೆವು. ಸಂಸಾರದ ಸಿಕ್ಕೊಂಡ್ಬಿಟ್ಟೇವೆ. ಅದನ್ನು ಸುಳ್ಳಿ ಒಳಗೆ ಸಿಕ್ಕೊಂಡ್ಬಿಟ್ಟೇವಿ. ಮಜ್ಜಿಗೆ ಮಾಡ್ತೇವೆ. ಮಜ್ಜಿಗೆ ಕೆಂಪು ಮೆಸ್ತರ್ ಹಾಕಿ ಮಜ್ಜಿಗೆ ಮಾಡ್ಬೇಕಾರೆ ಒಂದು ಕಡ್ಗಲ್ ಇರ್ತಾರೆ, ಹಾಗೆ ಇರ್ತಾರೆ, ಜಗ್ತಿರ್ತಾರೆ. ಅದು ಒಳಗೆ ಗಡಿಗೆ ಒಳಗೆ ಏನು ಮಾಡ್ತೈತೆ? ಅದು ತಿರುಗ್ತಾ ಇರ್ತಾರೆ. ಯಾರು ತಿರ್ತಾರೆ? ಪುಣ್ಯ ಸಾಗರ. ಇನ್ನು ಮುಂದಿನ ಗಾತ